ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ನೋಡಿ, ತುಂಬಾ ಜನ ಮೆಸೇಜ್ ಮಾಡಿದ್ರು, ಗೌರ್ಮೆಂಟ್ ಜಾಬ್ ನಮ್ಗೆ ಸಿಗುತ್ತಾ, ನಮ್ ಜಾತಕದಲ್ಲಿ ಅದು ಏನು ಯೋಗ ಇದೆಯಾ ಗೌರ್ಮೆಂಟ್ ಜಾಬ್ ಅಂತ. ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಜಾತಕಗಳನ್ನ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕನ್ನ ಒತ್ತಿ, ಹಾಗೆ ಶೇರ್ ಕೂಡ ಮಾಡಿ. ಪ್ರತಿನಿತ್ಯ ನಿಮಗೆ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳ ಬಗ್ಗೆ ತಿಳಿಸಿಕೊಡ್ತಾ ಇರ್ತೀನಿ. ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ನೋಡಿ, ಯಾರ ಜಾತಕದಲ್ಲಿ ಸೂರ್ಯ 10ನೇ ಮನೆಯಲ್ಲಿ ಇರ್ತಾನೆ, ಇಲ್ಲ ಶನಿ ಭಗವಾನ್ 10ನೇ ಮನೆಯಲ್ಲಿ ಇರ್ತಾರೋ, ಅವರಿಗೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸ್ವಲ್ಪ ಟ್ರೈ ಮಾಡಿ ಅಷ್ಟೇ. ನೋಡಿ, ಅಥವಾ ಸೂರ್ಯ ಉಚ್ಚ ಸ್ಥಾನದಲ್ಲಿ ಅಂದ್ರೆ ಮೇಷರಾಶಿಯಲ್ಲಿ ಸೂರ್ಯ 10ನೇ ಮನೆಯಾಗಿದ್ದು ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿರ್ತಾನೆ, ಅಂತವ್ರಿಗೆ ಕೂಡ 100% ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ. ಹಾಗೆ ನೋಡಿ, ತುಲಾ ರಾಶಿಯಲ್ಲಿ ಶನಿ ಭಗವಾನ್ ಅವರು ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಆದ್ರಿಂದ ನೀವು ನಿಮ್ಮ ಜಾತಕದಲ್ಲಿ 10ನೇ ಮನೆ ಏನಾದ್ರೂ ತುಲಾ ರಾಶಿಯಾಗಿದ್ದು ಅಲ್ಲಿ ಶನಿ ಭಗವಾನ್ ಇದ್ರೆ ಕೂಡ ನಿಮ್ಗೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ. ನೀವು ಇದನ್ನ ಪ್ರತಿಯೊಬ್ರು ನೋಡ್ಕೊಳ್ಳಿ. ಗೌರ್ಮೆಂಟ್ ಜಾಬ್ ಬಗ್ಗೆ ಯಾರಿಗೆ ಆಸಕ್ತಿ ಇದೆ, ಈ ತರ ಯಾರ ಒಂದು ಜಾತಕದಲ್ಲಿ ಇದೆ ಸೂರ್ಯ ಮತ್ತು ಶನಿ ಭಗವಾನ್ 10ನೇ ಮನೆಯಲ್ಲಿ ಇರ್ತಾರೋ, ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಆದ್ರಿಂದ ಪ್ರತಿಯೊಬ್ರು ನಿಮ್ಮ ನಿಮ್ಮ ಜಾತಕಗಳನ್ನ ನೋಡ್ಕೊಂಡು ನೀವೇ ಡಿಸೈಡ್ ನ ಮಾಡಬಹುದು. ಧನ್ಯವಾದಗಳು.